ಸ್ನೇಹಿತರೆ, ಮನುಷ್ಯ ಸಾಯದೆ ಅಮರನಾಗಿ ಉಳಿಯೋಕೆ ಸಾಧ್ಯನಾ? ಎಟರ್ನಲ್ ಆಗಿ ಸಾಯದೇ ಇಲ್ಲ ಅಂತ ಹೇಳಿರಕ್ಕೆ ಸಾಧ್ಯನಾ? ಇಂಥ ಒಂದು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇತ್ತೀಚೆಗೆ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಇಬ್ರು 150 ವರ್ಷಗಳ ಕಾಲನಾದರೂ ಬದುಕಬೇಕು. ಅದು ಹೆಂಗೆ ಬದುಕೋದು? ಮನುಷ್ಯರು ಸಾವೇ ಇಲ್ಲದಂತೆ ಬಾಳೋದು ಹೇಗೆ ಅಂತೆಲ್ಲ ಚರ್ಚೆ ಮಾಡಿರೋ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮಾನವ ಅಂಗಗಳನ್ನು ನಿರಂತರವಾಗಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಇದರಿಂದ ಮನುಷ್ಯರು ಹೆಚ್ಚು ಕಾಲ ಯಂಗ್ ಆಗಿ ಬದುಕಬಹುದು ಅಂತ ಮಾತಾಡ್ಕೊಂಡಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಆರ್ಗಾನ್ ಟ್ರಾನ್ಸ್ಪ್ಲಾಂಟ್ ಅಥವಾ ಅಂಗಾಂಗ ಕಸಿಯಿಂದ ವಯಸ್ಸನ್ನ ಜಾಸ್ತಿ ಮಾಡ್ಕೋಬೋದಾ? ಆಯಸ್ಸನ್ನ ಹೆಚ್ಚಿಸ್ಕೋಬೋದಾ? ಅಷ್ಟಕ್ಕೂ ಅಂಗಾಂಗ ಕಸಿ ಅಂದ್ರೆ ಏನು? ಇದುವರೆಗೆ ಮನುಷ್ಯನ ದೇಹದಲ್ಲಿ ಯಾವೆಲ್ಲ ಅಂಗಗಳು ಬೇರೆಯವ್ರು ತಗೊಂಡು ಹಾಕೊಂಡು ಆರಾಮಾಗಿ ಬದುಕಕ್ಕಾಗತ್ತೆ? ಇದರಿಂದ ಜೀವಿತಾವಧಿ ಹೆಚ್ಚಾಗದು ಹೇಗೆ? ಬನ್ನಿ ಮೆಡಿಕಲ್ ಕ್ಷೇತ್ರದ ಈ ಅದ್ಭುತವನ್ನು ಈ ವರದಿಯಲ್ಲಿ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಇದು ಇಂಟ್ರೆಸ್ಟಿಂಗ್ ಹಾಗೂ ಅಚ್ಚರಿಯ ಅಪರೂಪದ ಮಾಹಿತಿ ನೀವು ಇದರಲ್ಲಿ ಪಡ್ಕೊಳ್ತೀರಾ ಈ ವಿಡಿಯೋದಲ್ಲಿ. ಪುಟಿನ್ ಜಿನ್ಪಿಂಗ್ ಅಮರತ್ವ ಚರ್ಚೆ. ಚೀನಾದಲ್ಲಿ ಮಿಲಿಟರಿ ಪರೇಡ್ ನಡೀತಿರುವಾಗ ಮಿಲಿಟರಿ ಏನಕ್ಕೆ? ದಾಳಿ ಮಾಡಕ್ಕೆ, ರಕ್ಷಣೆ ಪಡ್ಕೊಳ್ಳೋಕೆ. ಅವಾಗ ದೊಡ್ಡ ಸಾವು ನೋವೆಲ್ಲ ಉಂಟಾಗುತ್ತೆ. ಅಂತ ಭಯಂಕರ ಮಿಲಿಟರಿ ಮತ್ತು ಭಯಂಕರ ಶಸ್ತ್ರಾಸ್ತ್ರಗಳನ್ನ ಜಳಪಿಸ್ತಾ ಇದ್ದಾಗ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಮತ್ತು ಪುಟಿನ್ ಮಾತಾಡ್ಕೊಳ್ತಾ ಇದ್ರು. ಈ ಪರೇಡ್ ಸೈಡ್ ಲೈನ್ಸ್ ನಲ್ಲಿ ಇಬ್ಬರು ನಾಯಕರು ಡಿಸ್ಕಸ್ ಮಾಡಿರೋ ಆಡಿಯೋ ಅಪ್ಪಿತಪ್ಪಿ ಮೈಕ್ ಆನ್ ಆಗಿದ್ದ ಕಾರಣ ರೆಕಾರ್ಡ್ ಆಗಿ ವೈರಲ್ ಆಗಿದೆ. ಇವರು ನೋಡಿದಾಗ ಏನನ್ಸುತ್ತೆ ಹೇಳಿ? ಗ್ಯಾಂಗ್ಸ್ಟರ್ಗಳು ಅಂತ ಅನ್ಸುತ್ತೆ. ಅಂದ್ರೆ ಒಂಥರ ಒಳ್ಳೆ ಈ ಗಾಡ್ ಫಾದರ್ ಮೂವಿಲೆಲ್ಲ ಒಂಥರ ಹೆಂಗ್ ಬರ್ತಾರಲ್ಲ ಆ ಲೆವೆಲ್ಗೆ ಕಾಣಿಸ್ತಾರೆ ಇವರು. ವಿಶ್ವನಾಯಕರು, ವರ್ಲ್ಡ್ ಲೀಡರ್ಸ್ ಎಲ್ಲ. ಆದ್ರೆ ಇವರು ಕೂಡ ಸಾಮಾನ್ಯ ಮನುಷ್ಯರ ತರನೇ ಇರ್ತಾರೆ, ಅದೆಲ್ಲರಿಗೂ ಗೊತ್ತು. ಆದ್ರೆ ಜಿನ್ಪಿಂಗ್ ಮತ್ತು ಪುಟಿನ್ ಮಾತಾಡಿರೋ ಆಡಿಯೋ ವೈರಲ್ ಆದ್ಮೇಲೆ ಇನ್ನಷ್ಟು ಕನ್ಫರ್ಮ್ ಆಗಿದೆ. ಇವ್ರಿಗೂ ಕೂಡ ಸಾವಿನ ಬಗ್ಗೆ ಎಷ್ಟು ಹೆದರಿಕೆ ಇರುತ್ತೆ, ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇರುತ್ತೆ, ಎಲ್ಲ ಮನುಷ್ಯರ ತರನೇ ಇವ್ರಿಗೂ ಕೂಡ ಬದುಕೋ ಆಸೆ ಯಾವ ಲೆವೆಲ್ಗೆ ಇರುತ್ತೆ, ಅದು ವೈರಲ್ ಆಗಿದೆ. ಇದರಲ್ಲಿ ಜಿನ್ಪಿಂಗ್ರ ಟ್ರಾನ್ಸ್ಲೇಟರ್ ರಷ್ಯಾ ಭಾಷೆಯಲ್ಲಿ ಹಿಂದೆಲ್ಲ 70 ವರ್ಷದ ನಂತರ ಮನುಷ್ಯರು ಬದುಕ್ತಾ ಇದ್ದಾರೆ ಅಂದ್ರೆ ಅದು ಬಹಳ ಅಪರೂಪ ಆಗ್ತಿತ್ತು. ಆದ್ರೀಗ ಹಾಗಲ್ಲ. 70 ಆದ್ರೂ ಅವ್ರನ್ನ ಮಕ್ಕಳು ಅಂತ ಪರಿಗಣಿಸ್ತಾರೆ ಅಂತ ಹೇಳಿರೋದು ಕೇಳಿಸಿದೆ. ಇವರೆಲ್ಲ ಅದೇ ಆಸುಪಾಸಲ್ಲಿದಾರಲ್ಲ, ಇವರಿಗೆ ಇಲ್ಲ ನಮ್ದು ಇನ್ನೂ ವ್ಯಾಲಿಡಿಟಿ ಮುಗಿದಿಲ್ಲ ಅಂತ. ಅದಕ್ಕೆ ಪುಟಿನ್ರ ಟ್ರಾನ್ಸ್ಲೇಟರ್ ಚೀನಿ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳೋದು, ಬಯೋಟೆಕ್ನಾಲಜಿ ಅಭಿವೃದ್ಧಿ ಆಗ್ತಾನೆ ಇದೆ, ಮಾನವ ಅಂಗಗಳನ್ನು ನಿರಂತರವಾಗಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಹೋಗ್ಬೋದು, ಇದರಿಂದ ಮನುಷ್ಯರು ಹೆಚ್ಚು ಕಾಲ ಯಂಗ್ ಆಗಿ ಬದುಕಬಹುದು. ಅಷ್ಟೇ ಯಾಕೆ, ಅಮರತ್ವವನ್ನು ಪಡಿಬೋದು, ಸಾಯದೇನೆ ಬದುಕ್ಬಿಡ್ಬೋದು ಎಷ್ಟು ವರ್ಷ ಬೇಕಾದರೂ ಅಂತ ಹೇಳಿದ್ದಾರೆ. ನಂತರ ಜಿನ್ಪಿಂಗ್ ಟ್ರಾನ್ಸ್ಲೇಟರ್ ಈಗಿನ ಶತಮಾನದಲ್ಲಿ ಸುಮಾರು 150 ವರ್ಷಗಳ ಕಾಲನೂ ಬದುಕೋ ಚಾನ್ಸಸ್ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಆಲ್ರೆಡಿ ಪುಟಿನ್ ಮತ್ತು ಜಿನ್ಪಿಂಗ್ ಇಬ್ಬರೂ ಕೂಡ ಅವರು ಎರಡೂ ರಾಷ್ಟ್ರಗಳಲ್ಲೂ ಕೂಡ 2 ಟರ್ಮ್ಗಿಂತ ಜಾಸ್ತಿ ಅಧ್ಯಕ್ಷರಾಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ಎಷ್ಟು ಸಲ ಬೇಕಾದರೂ ಆಗ್ಬೋದು, ಜೀವನ ಪರ್ಯಂತ ಆಗಿರ್ಬೋದು ಅಂತ ಸಂವಿಧಾನಕ್ಕೆ ಬದಲಾವಣೆ ಮಾಡ್ಕೊಂಡಿದ್ದಾರೆ ಇವರಿಬ್ಬರು ಕೂಡ. ಸೊ ಅವ್ರ ಲೆಕ್ಕಾಚಾರ ಹೆಂಗಿದೆ ಅಂದರೆ, ನಮಗಿನ್ನೂ 70, ನಾವಿನ್ನೂ ಕೂಡ ಮಕ್ಕಳು ಇನ್ನೊಂದು 70 ವರ್ಷ ಬಾಳಬೇಕು, ಈ ದೇಶಗಳನ್ನು ಆಳ್ಕೊಂಡಿರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಜೊತೆಗೆ ಸೇಮ್ ಟೈಮ್ ಆಗಲೇ ಹೇಳಿದ ಹಾಗೆ ಇವ್ರಿಗೂ ಕೂಡ ಸಾಮಾನ್ಯ ಜನರಂತೆ ಸಾವಿನ ಭೀತಿ, ವಯಸ್ಸಾಗ್ತಿರೋ ಆತಂಕ, ದುಗುಡ ಎಲ್ಲ ಕಾಣಿಸ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಕಳೆದ ವರ್ಷ ಪುಟಿನ್ ರಷ್ಯಾದಲ್ಲಿ ನ್ಯೂ ಹೆಲ್ತ್ ಪ್ರಿಸರ್ವೇಷನ್ ಟೆಕ್ನಾಲಜೀಸ್ ಅನ್ನೋ ಆಂಟಿ ಏಜಿಂಗ್ ರಿಸರ್ಚ್ ಸಂಸ್ಥೆಯನ್ನೇ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಸೆಲ್ಯುಲಾರ್ ಏಜಿಂಗ್ ನ ತಡೆಯೋದು ಹೇಗೆ ಅಂದ್ರೆ, ಸಣ್ಣ ಸಣ್ಣ ಜೀವಕೋಶಗಳು ಇರ್ತಾವಲ್ಲ, ಅದರಿಂದ ನಾವು ರಚನೆ ಆಗಿರೋದಲ್ವಾ, ಆ ಜೀವಕೋಶಗಳ ಲೆವೆಲ್ಗೆ ಒಳಗೆ ನುಗ್ಗಿ ಅವುಗಳಿಗೆ ಏಜ್ ಆಗದೆ ಇರೋದಂತ ತಡೆಯೋದು ಹೇಗೆ, ಆ ಮೂಲಕ ಮನುಷ್ಯನಿಗೆ ಏಜೇ ಆಗದಿರಂಗೆ ತಡೆಯೋದು ಹೇಗೆ ಅಂತ ಹೇಳಿ ಸ್ಟಡಿ ಮಾಡಿಸ್ತಿದ್ದಾರೆ ಪುಟಿನ್ ನಂಬಿಕಸ್ಥರನ್ನೇ ಅಲ್ಲಿಗೆ ಹಾಕಿದ್ದಾರೆ. ಅದರ ಮುಖ್ಯಸ್ಥ ಕೂಡ ಪುಟಿನ್ ನಂಬಿಕಸ್ಥಾನೆ. ಅದಾದ್ಮೇಲೆ ಇಷ್ಟು ದೊಡ್ಡ ಒಂದು ಈವೆಂಟ್ ನಲ್ಲಿ ಇವರಿಬ್ರು ಸಾಯದೇ ಇರೋದು ಹೆಂಗೆ ಅಂತ ಚರ್ಚೆ ಮಾಡ್ತಾ ಕೂತ್ಕೊಂಡಿರೋದು ನೋಡ್ತಾ ಇದ್ರೆ, ಇವರು ಸೀರಿಯಸ್ ಆಗಿ ಇನ್ನೊಂದು 50 ವರ್ಷ, ಇನ್ನೊಂದು 70 ವರ್ಷ ಈ ಭೂಮಿ ಮೇಲಿದ್ದು ರಷ್ಯಾ ಮತ್ತೆ ಚೀನಾನ ಆಳ್ತಾನೆ ಇರೋಣ ಅಂತ ಹೇಳಿ ಲೆಕ್ಕಾಚಾರ ಹಾಕಿದಾರ ಅನ್ನೋ ಕುತೂಹಲ ಮೂಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅಂಗಾಂಗ ಕಸಿಗೂ ಕೂಡ ಒಳಗಾಗ್ತಾ ಇದ್ದಾರ, ಅಥವಾ ಅಗತ್ಯ ಬಿದ್ದರೆ ಅಂಗಾಂಗ ಕಸಿ ಮಾಡ್ಕೊಳ್ಳೋಕೆ ದಾನಿಗಳ ಪಟ್ಟಿಯನ್ನು ಏನಾದರೂ ಕೂಡ ಸ್ಟ್ಯಾಂಡ್ ಬೈ ರೆಡಿ ಇಟ್ಟಿರಿ ಅಂತ ಏನಾದರೂ ಕೂಡ ಆದೇಶಗಳನ್ನು ಕೊಡ್ಕೊಂಡ್ಬಿಟ್ಟಿದಾರ ಅನ್ನೋ ಅನುಮಾನ ಶುರುವಾಗಿದೆ. ಹಾಗಿದ್ರೆ ನಿಜಕ್ಕೂ ಅಂಗಾಂಗ ಕಸಿಯಿಂದ ಶಾಶ್ವತವಾಗಿ ಬದುಕಿ ಬಿಡಬಹುದಾ? ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಏನಿದು ಆರ್ಗಾನ್ ಟ್ರಾನ್ಸ್ಪ್ಲಾಂಟ್?
ಅಂಗಾಂಗ ಕಸಿಯಿಂದ ಆಯಸ್ಸು ಜಾಸ್ತಿ ಆಗೋದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಮೊದಲು ಅಂಗಾಂಗ ಕಸಿಯನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು ಸ್ನೇಹಿತರೆ. ಆರ್ಗ್ಯಾನ್ ಟ್ರಾನ್ಸ್ಪ್ಲಾಂಟ್ ಅಥವಾ ಅಂಗಾಂಗ ಕಸಿ ಹೆಸರೇ ಹೇಳೋ ಹಾಗೆ ಒಂದು ದೇಹದ ಅಂಗವನ್ನು ತೆಗೆದು ಇನ್ನೊಂದು ದೇಹಕ್ಕೆ ಕಸಿ ಮಾಡೋದು ಅಥವಾ ಅಳವಡಿಸೋದು. ಹಾಗಂತ ಯಾರ್ದು ಬೇಕಾದರೂ ತಗೊಬಂದು ಹಾಕೋಕ್ಕಾಗಲ್ಲ. ಈಗ ಕಾರ್ಗಳಲ್ಲಿ ಸರ್ವಿಸಿಗೆ ಬಂದಾಗ 30,000 ಕಿಲೋಮೀಟರ್ 40,000 ಕಿಲೋಮೀಟರ್ ಆದಾಗ ಮೇಜರ್ ರಿಪೇರ್ ಬರುತ್ತೆ. ಟೈರಿಂದ ಹಿಡಿದು ಮುಖ್ಯ ಪಾರ್ಟ್ಸನ್ನು ರಿಪ್ಲೇಸ್ ಮಾಡಬೇಕಾಗಿ ಬರುತ್ತಲ್ವಾ. ಆವಾಗ ಟ್ರಕ್ ತಗೊಂಡು ಕಾರಿಗೆ ಹಾಕೋಕ್ಕಾಗತ್ತಾ, ಕಾರಿಗೆ ತಗೊಂಡು ಟ್ರಕ್ಕಿಗೆ ಹಾಕೋಕ್ಕಾಗತ್ತಾ? ಇಲ್ಲ ಅಲ್ವಾ. ಅದರದ್ದೇ ಮಾಡೆಲ್ಲು ಮ್ಯಾಚ್ ಆಗಬೇಕು, ಅದೆಲ್ಲ ಇರುತ್ತಲ್ವಾ. ಇಲ್ಲೂ ಕೂಡ ಹಾಗೆ ಮನುಷ್ಯರದ್ದು ಇನ್ನೂ ಕಾಂಪ್ಲೆಕ್ಸ್. ಇಲ್ಲಿ ಯಾರ್ಯಾರ್ದು ತಗೊಂಬಂದು ಹಾಕೋಕ್ಕಾಗಲ್ಲ, ಜೊತೆಗೆ ಸುಮ್ಮನೆ ಹಾಕೋದು ಇಲ್ಲ ಸರಿ ಇರೋ ಟೈಮ್ನಲ್ಲಿ. ರೋಗಿಗೆ ಎಂಡ್ ಸ್ಟೇಜ್ ಆರ್ಗ್ಯಾನ್ ಫೇಲ್ಯೂರ್ ಆಗಿರಬೇಕು. ಅಂದರೆ ಯಾವುದೇ ಟ್ರೀಟ್ಮೆಂಟ್ ಸರ್ಜರಿಯಿಂದ ರೋಗಿಯ ಜೀವ ಉಳಿಸೋಕೆ ಸಾಧ್ಯ ಇಲ್ಲ, ಆರ್ಗ್ಯಾನ್ ಚೇಂಜ್ ಮಾಡೋದೊಂದೇ ಉಳಿದಿರೋ ಮಾರ್ಗ ಅಂತ ಡಾಕ್ಟರ್ ನಿರ್ಧಾರಕ್ಕೆ ಬಂದಿರಬೇಕು. ಅಲ್ಲದೆ ಕಸಿ ನಂತರ ರೋಗಿ ಚೇತರಿಸಿಕೊಳ್ಳುವಷ್ಟು ಫಿಟ್ ಆಗಿರಬೇಕು. ಆಗ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಸಾಮಾನ್ಯ ಜನಕ್ಕೆ. ಜಿನ್ಪಿಂಗ್ ಪುಟಿನ್ ಅವ್ರು ಬೇಕಾದ್ರೆ ಇವಾಗಲೂ ಮಾಡಿಸ್ಕೋಬೋದು, ಅದು ಬೇರೆ ವಿಚಾರ. ಬಟ್ ಸಾಮಾನ್ಯ ಜನಕ್ಕೆ ಓಕೆ. ನೆಕ್ಸ್ಟ್, ಯಾವಾಗಲೂ ಕೂಡ ಇಡೀ ಅಂಗಗಳನ್ನೇ ಕಸಿ ಮಾಡಲ್ಲ. ಇದರಲ್ಲೂ 2 ರೀತಿ ಟ್ರಾನ್ಸ್ಪ್ಲಾಂಟೇಷನ್ ಇರುತ್ತೆ. ಒಂದು ಇಡೀ ಅಂಗವನ್ನು ದಾನ ಮಾಡೋದು, ಮತ್ತೊಂದು ಅಂಗಾಂಶವನ್ನು ಅಂದರೆ ಒಂದು ಅಂಗದ ಒಂದು ಅಂಶ ಅಥವಾ ಟಿಶ್ಯೂನ ಮಾತ್ರ ಕಸಿ ಮಾಡೋದು. ಇಲ್ಲಿ 2ನೇ ರೀತಿಯ ಕಸಿ ಪುಟಿನ್ ಜಿನ್ಪಿಂಗ್ರ ಅಮರತ್ವಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಆದರೆ ಮೊದಲು ಅಂಗಾಂಗ ಕಸಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮನುಷ್ಯರ ದೇಹದಲ್ಲಿ 78 ಮೇನ್ ಆರ್ಗನ್ಸ್ ಇದ್ದಾವೆ, ಅಂಗಗಳು. ಎಲ್ಲದನ್ನು ಕೊಡೋಕ್ಕಾಗಲ್ಲ, ಕೊಟ್ಟರು ಎಲ್ಲದನ್ನ ಕಸಿ ಮಾಡೋಕ್ಕೆ ನಾವಿನ್ನೂ ಕಲ್ತಿಲ್ಲ. ಸದ್ಯಕ್ಕೆ ಕಿಡ್ನಿ, ಲಿವರ್, ಹಾರ್ಟ್, ಶ್ವಾಸಕೋಶ, ಪ್ಯಾಂಕ್ರಿಯಾಸ್, ಕನ್ನಡದಲ್ಲಿ ಮೇದೋಜೀರಕ ಗ್ರಂಥಿ ಅಂತಾರೆ, ಇವುಗಳನ್ನ ಕಸಿ ಮಾಡ್ಬೋದು. ಕರಳು, ಇಂಟೆಸ್ಟೈನ್, ಅದನ್ನ ಕೂಡ ಕೊಡಬಹುದು ಅಂತ ಹೇಳ್ತಾರೆ. ಆದರೆ ಕಸಿ ಮಾಡೋದು ತುಂಬಾ ಕಷ್ಟ. ಹಾಗಂತ ಇವುಗಳನ್ನೆಲ್ಲ ಜೀವಂತ ಇದ್ದವರು ಕಸಿಗಾಗಿ ಅಂಗಾಂಗ ದಾನ ಮಾಡಲ್ಲ. ಬ್ರೈನ್ ಡೆಡ್ ಆಗಿರಬೇಕು, ಅಂದ್ರೆ ಬೌದ್ಧಿಕವಾಗಿ ಮೆದುಳು ಅವ್ರದ್ದು ನಿಷ್ಕ್ರಿಯ ಆಗಿರಬೇಕು, ಪ್ರಾಣ ಕಳ್ಕೊಂಡಿರ್ಬೇಕು ಮೆದುಳು. ಆದರೆ ದೇಹ ಏನು ಜೀವಂತ ಇರಬೇಕು. ಅಂಥ ಟೈಮ್ನಲ್ಲಿ 4 ರಿಂದ 6 ಗಂಟೆಯೊಳಗೆ ಹೃದಯ ಮತ್ತು ಶ್ವಾಸಕೋಶ, 8 ರಿಂದ 12 ಗಂಟೆ ಒಳಗೆ ಲಿವರ್ ಮತ್ತು 36 ಗಂಟೆ ಒಳಗೆ ಕಿಡ್ನಿಯನ್ನು ತಗೊಂಡು ಅವಶ್ಯಕತೆ ಇರೋವರಿಗೆ ಆ ರೋಗಿಗೆ ಅದನ್ನ ಕಸಿ ಮಾಡ್ಬೋದು. ಉಳಿದಂತೆ ಅಂಗಾಂಶ ಕಸಿ ಅಂದ್ರೆ ಏನು? ಒಂದು ಅಂಗದ ಪರ್ಟಿಕ್ಯುಲರ್ ಭಾಗ ಹಾಳಾದಾಗ ಆ ಪಾರ್ಟ್ ಅನ್ನಷ್ಟೇ ರಿಪ್ಲೇಸ್ ಮಾಡೋದು. ಉದಾಹರಣೆಗೆ ಲಿವರ್, ಪ್ಯಾಂಕ್ರಿಯಾಸ್, ಲಂಗ್ಸ್, ಚರ್ಮವನ್ನ ರಿಪ್ಲೇಸ್ ಮಾಡಬಹುದು. ಇದನ್ನ ಬೇಕಾದ್ರೆ ಜೀವಂತ ಇರೋ ವ್ಯಕ್ತಿಗಳಿಂದ ಕೂಡ ಪಡಿಬಹುದು. ಅಂಗಾಂಶ ಕಸಿಯಿಂದ ಏನು ಉಪಯೋಗ? ಅಮರತ್ವ ಪಡೆಯೋಕೆ ಸಾಧ್ಯನಾ? ಸ್ನೇಹಿತರೆ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮೆಡಿಕಲ್ ಕ್ಷೇತ್ರದ ಅದ್ಭುತ. ಒಬ್ಬ ಅಂಗಾಂಗ ದಾನಿಯಿಂದ ಕನಿಷ್ಠ 8 ಜನರ ಜೀವ ಉಳಿಯುತ್ತೆ. ಹೀಗಾಗಿ ಇಲ್ಲಿವರೆಗೆ ಲಕ್ಷಾಂತರ ಜನ ಈ ಸರ್ಜರಿ ಮೂಲಕ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಯುಕೆನಲ್ಲಿ ಕಳೆದ 30 ವರ್ಷದಲ್ಲಿ ಭರ್ತಿ 1 ಲಕ್ಷ ಜನರ ಜೀವ ಆರ್ಗನ್ ಟ್ರಾನ್ಸ್ಪ್ಲಾಂಟ್ನಿಂದ ಸೇವ್ ಆಗಿದೆ. ಭಾರತದಲ್ಲೂ ಕೂಡ 2024ರಲ್ಲಿ 18,911 ಅಂಗಾಂಶ ಕಸಿ ನಡೆಸಲಾಗಿದೆ. ಹೀಗೆ ಅಂಗಾಂಶ ಕಸಿ ಅನ್ನೋದು ಸಾಕಷ್ಟು ಜನರಿಗೆ ಒಂಥರ ಪುನರ್ಜನ್ಮ ಕೊಟ್ಟಿದೆ. ಆದರೆ ಪುಟಿನ್ ಜಿನ್ಪಿಂಗ್ ಚರ್ಚೆ ಮಾಡಿರೋ ರೀತಿ ದೇಹದಲ್ಲಿನ ಅಂಗಗಳನ್ನು ಬದಲಾಯಿಸಿಕೊಂಡು ಅಮರತ್ವ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತಿರೋ ಮೆಡಿಕಲ್ ನಾಲೆಜ್ನಲ್ಲಿ ಅದು ಅಸಾಧ್ಯ. ಫ್ಯೂಚರ್ನಲ್ಲಿ ಸಾಧ್ಯ ಆದರೂ ಆಗಬಹುದೇನೋ ಸ್ಪಷ್ಟ ಇಲ್ಲ. ಯಾಕಂದರೆ ಈಗ ನಿಮ್ಮ ದೇಹದಲ್ಲಿ ಹಾರ್ಟ್ಗೆ ವಯಸ್ಸಾಯಿತು ಅಂತ ಅಂದ್ಕೊಳ್ಳಿ. ನಿಮ್ಮ ಅದೃಷ್ಟಕ್ಕೆ ದಾನಿ ಕೂಡ ಸಿಕ್ಕಿ ಅದನ್ನು ಬದಲಾಯಿಸ್ಕೊಂಡು ಯಂಗ್ ಮಾಡ್ಕೊಂಡ್ಬಿಟ್ರಿ ಅಂತ ಅಂದ್ಕೊಳ್ಳಿ. ಆದರೆ ಇನ್ನುಳಿದ ಅಂಗಗಳಿಗೆ ವಯಸ್ಸಾಗಿ ಹೋಗಿರುತ್ತಲ್ವಾ. ಬ್ರೈನ್, ಸ್ಪೈನಲ್ ಕಾರ್ಡ್ನಂಥ ಅಂಗಗಳನ್ನಂತೂ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ. ಹೀಗಾಗಿ ಅಂಗಾಂಗ ಕಸಿಯಿಂದ ಅಮರರಾಗೋಕೆ ಸಾಧ್ಯ ಇಲ್ಲ. ಇಂಜಿನ್ ಸೀಸ್ ಆಗಿರೋ ಕಾರ್ಗೆ ಹೊಸ ಟೈರ್ ಹಾಕಿದ್ರೆ ಹೋಗು ಅಂದರೆ ಹೋಗ್ಬಿಡುತ್ತಾ? ಅಥವಾ ಟೈರೇ ಇಲ್ದಿರೋ ಟೈಮ್ನಲ್ಲಿ ಇಂಜಿನ್ ಆನ್ ಮಾಡ್ಕೊಂಡು ಮೂವ್ ಆಗೋ ಅಂದರೆ ಮೂವ್ ಆಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ. ಆದರೆ ಮನುಷ್ಯ ಒಂದಿಷ್ಟು ಕಾಲ ಹೆಚ್ಚು ಬದುಕಬಹುದು, ಚೆನ್ನಾಗಿ ಸರ್ವಿಸಿಂಗ್ ಮಾಡಿಕೊಂಡು ಕಾಲಕ್ಕೆ ಎಲ್ಲ ಪಾರ್ಟ್ಸ್ನ ರಿಪ್ಲೇಸ್ ಮಾಡಿಕೊಂಡು ಓವರಾಲ್ ಗಾಡಿನ ಚೆನ್ನಾಗಿ ಇಟ್ಕೊಂಡಾಗ. ಅದೇ ರೀತಿ ಬಾಡಿ ಕೂಡ ಅಷ್ಟೇ. ಉದಾಹರಣೆಗೆ ಕೆಲ ರೋಗಿಗಳು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ ಮೇಲೆ 50 ವರ್ಷ ಬದುಕಿರೋ ಉದಾಹರಣೆ ಕೂಡ ಇದೆ. ಆದರೆ ಇವುಗಳ ಜೀವಿತಾವಧಿ ನೀವು ಎಷ್ಟು ಆರೋಗ್ಯವಂತ ದಾನಿಗಳಿಂದ ಪಡ್ಕೊಂಡಿರ್ತೀರಿ ಅಂಗ, ಹಾಗೂ ಆ ನಂತರ ಅಂಗವನ್ನು ಹೇಗೆ ಕಾಪಾಡ್ಕೊಳ್ತೀರಿ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆರೋಗ್ಯವಂತ ವ್ಯಕ್ತಿಯಿಂದ ಕಿಡ್ನಿ ಪಡೆದ್ರೆ 20 ರಿಂದ 25 ವರ್ಷ ಹೆಚ್ಚು ಬದುಕಬಹುದು, ಎಕ್ಸ್ಟ್ರಾ ಆಯಸ್ಸು ಸಿಗುತ್ತೆ. ಅದೇ ಸ್ವಲ್ಪ ಅನಾರೋಗ್ಯ ಪೀಡಿತ ವ್ಯಕ್ತಿಯ ಕಿಡ್ನಿಯಲ್ಲಿ 15 ವರ್ಷ ಅಷ್ಟೇ ಸರ್ವೈವ್ ಆಗಬಹುದು. ಇದೇ ರೀತಿ ಹೃದಯದಿಂದ 11 ವರ್ಷ, ಲಿವರ್ನಿಂದ 8 ರಿಂದ 10 ವರ್ಷ ಎಕ್ಸ್ಟ್ರಾ ಆಯಸ್ಸನ್ನು ಪಡ್ಕೋಬಹುದು. ಪುಟಿನ್ ಜಿನ್ಪಿಂಗ್ ಹೇಳೋ ಪ್ರಕಾರ 150 ವರ್ಷ ಬದುಕಬೇಕು ಅಂದರೆ ಈ ರೀತಿ ಹಲವಾರು ಅಂಗಾಂಗ ಕಸಿ ಮಾಡಿಸ್ಕೊಳ್ತಿರ್ಬೇಕಾಗತ್ತೆ. ಒಟ್ಟಿಗೆ ಹೋಲ್ಸೇಲ್ ಅಂಗಾಂಗಗಳನ್ನು ಬದಲಾಯಿಸ್ಕೊಳ್ಬೇಕು. ಇವ್ರು ಹೇಳೋ ಪ್ರಕಾರ 150 ಇಯರ್ಸ್ ಅಂದರೆ ಬ್ರೈನು ಚೇಂಜ್ ಮಾಡ್ಕೋಬೇಕಾಗಿ ಬರ್ಬೋದು. ಜಿನ್ಪಿಂಗ್ ಎಲ್ಲಿರ್ತಾರೆ ಒಳಗಡೆ?
ಹೊರಗಡೆ ಮಾತ್ರ ಜಿನ್ಪಿಂಗು, ಸ್ಕಿನ್ನು, ಔಟರ್ ಲುಕ್, ಬ್ರೈನ್ ಚೇಂಜ್ ಆಗಿದೆ, ಒಳಗಡೆ ಎಲ್ಲ ಪಾರ್ಟ್ಸು ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಜಿನ್ಪಿಂಗ್ ಎಲ್ಲಿರ್ತಾರೆ ಒಳಗಡೆ ಅವಾಗ? ಅದು ನಾವು ಕೇಳೋ ಪ್ರಶ್ನೆ. ಓಕೆ, ಲಿವರ್ ಚೇಂಜ್ ಮಾಡಿದ್ಮೇಲೂ ಕೂಡ ಇಲ್ಲಿ ಜಿನ್ಪಿಂಗ್ ಇರ್ಬೋದು, ಹಾರ್ಟ್ ಚೇಂಜ್ ಮಾಡಿದ್ಮೇಲೂ ಜಿನ್ಪಿಂಗ್ ಇರ್ಬೋದು. 150 ವರ್ಷ ಬ್ರೈನ್ ಕೆಲಸ ಮಾಡುತ್ತಾ? ಸಾಧ್ಯನಾ ಅಷ್ಟು ವರ್ಷ ಅದು ವರ್ಕ್ ಮಾಡ್ತಾನೆ ಇರೋಕ್ಕೆ? 60ಕ್ಕೆ ಅರಳು ಮರಳು ಅಂತ ಹೇಳ್ತಾರೆ. ಜೋ ಬೈಡನ್ ಅವ್ರ ಪರಿಸ್ಥಿತಿ ಹೆಂಗಾಗಿತ್ತು ನೀವು ನೋಡಿದ್ದೀರಿ. ಟ್ರಂಪ್ ಕೂಡ ಯಾಕೋ ಹಂಗೆ ಆಡೋಕ್ಕೆ ಶುರು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅಂಥದ್ರಲ್ಲಿ 150 ಇಯರ್ಸ್ ಇವರೇನಾದರೂ ಬ್ರೈನನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋ ಲೆಕ್ಕಾಚಾರ ಇಟ್ಕೊಂಡಿದ್ರೆ ಸೋಮಂದೋ, ಭೀಮಂದೋ, ರಮೇಶಂದೋ, ಸುರೇಶಂದೋ, ಅವಾಗ ಹೊರಗಡೆ ಮಾತ್ರ ಜಿನ್ಪಿಂಗು ಪುಟಿನ್, ಒಳಗಡೆ ರಮೇಶ, ಸುರೇಶ, ಸೋಮ, ಭೀಮ ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಇದು ಸದ್ಯಕ್ಕಿನ್ನೂ ಕ್ವಶನ್ ಮಾರ್ಕಲ್ಲೇ ಇದೆ. ಅಂಗಾಂಗ ಜೋಡಣೆ ಅಷ್ಟು ತಮಾಷೆ ವಿಚಾರ ಅಲ್ಲ. ನಮ್ಮ ದೇಹ ತನಗೆ ಕನೆಕ್ಟ್ ಆಗಿರೋದು ಬಿಟ್ಟು ಹೊರಗಿನ ಬೇರೆ ಯಾವುದೇ ಅಂಶ ಬಂದರೂ ಕೂಡ ಶತ್ರು ಅಂತ ಪರಿಗಣಿಸುತ್ತೆ. ಅದನ್ನು ಅಟ್ಯಾಕ್ ಮಾಡಿ ಇದೇ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಅದನ್ನೇ ಆರ್ಗ್ಯಾನ್ ರಿಜೆಕ್ಷನ್ ಅಂತ ಹೇಳೋದು. ಏನೋ ಫಾರಿನ್ ಐಟಮ್ ಬಂದ್ಬಿಟ್ಟಿದೆ ಇಲ್ಲಿ ಅಂತ ಹೇಳಿ ಅಟ್ಯಾಕ್ ಮಾಡುತ್ತೆ ದೇಹದ ರೋಗ ನಿರೋಧಕ ಶಕ್ತಿ. ಅದಕ್ಕೋಸ್ಕರನೇ ಇಮ್ಯುನೋ ಸಪ್ರೆಷನ್ಗೆ ಔಷಧಿ ಕೊಟ್ಟಿರ್ತಾರೆ. ರೋಗ ನಿರೋಧಕ ಶಕ್ತಿಯನ್ನೇ ಕಮ್ಮಿ ಮಾಡೋಕ್ಕೆ ಔಷಧಿ ಕೊಟ್ಟಿರ್ತಾರೆ. ಅವರು ಸೂಕ್ಷ್ಮ ಜೀವಿಗಳಾಗಿ ಬದುಕಬೇಕಾಗತ್ತೆ. ಸಣ್ಣ ಪುಟ್ಟ ಇನ್ಫೆಕ್ಷನ್ ಕೂಡ ಅವ್ರಿಗೆ ತುಂಬ ಕಾಟ ಕೊಡುತ್ತೆ. ಆ ರೀತಿ ಜೀವನ ಇರುತ್ತೆ ಟ್ರಾನ್ಸ್ಪ್ಲಾಂಟ್ ಆದಮೇಲೂ ಕೂಡ. ಹಾಗಾಗಿ ಹಲವಾರು ಅಂಗಾಂಗ ಕಸಿ ಮಾಡಿಕೊಂಡು ಬದುಕುಳಿಯುವಂಥ ಟೆಕ್ನಾಲಜಿ, ದೀರ್ಘಕಾಲ 150 ವರ್ಷ ಎಲ್ಲ ಬದುಕುಳಿಯುವಂಥ ವ್ಯವಸ್ಥೆ ಸದ್ಯಕ್ಕಿಲ್ಲ. ಇದು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಬ್ರೈನ್ ಚೇಂಜೇ ಆಗಬಾರ್ದು. ಬ್ರೈನ್ ಎಷ್ಟು ವರ್ಷ ಆದರೂ ಆ್ಯಕ್ಟಿವ್ ಆಗಿರ್ತಾರೋ ನೋಡ್ಕೊಳ್ಳೋ ಟೆಕ್ನಾಲಜಿ ಬರಬೇಕು. ಉಳಿದ ಅಂಗಗಳು ಎಷ್ಟು ಸಲ, ಈಗ ರಿಪ್ಲೇಸ್ ಆದಮೇಲೂ ಕೂಡ ಅದಕ್ಕೂ ವಯಸ್ಸಾಗುತ್ತಲ್ಲ, ಎಷ್ಟು ಸಲ ಚೇಂಜ್ ಮಾಡಿದ್ರೂ ಮತ್ತೆ ರಿಪ್ಲೇಸ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಕ್ಕೆ ಟೆಕ್ನಾಲಜಿಯನ್ನು ಕಂಡುಹಿಡ್ಕೋಬೇಕು. ಅವಾಗ ಮಾತ್ರ ಸಾಧ್ಯ. ಮನುಷ್ಯನಿಗಿಲ್ಲದ ಅದೃಷ್ಟ ಈ ಜೀವಿಗಳಿಗಿದೆ. ಸ್ನೇಹಿತರೆ, ಪ್ರಕೃತಿ ಮನುಷ್ಯನಿಗೆ ಅಮರನಾಗಿ ಬದುಕುವ ಅದೃಷ್ಟವನ್ನು ಕೊಟ್ಟಿಲ್ಲ. ಆದರೆ ಕೆಲ ಜೀವಿಗಳಿಗೆ ಈ ಶಕ್ತಿ ಇದೆ. ವಯಸ್ಸನ್ನು ರಿವರ್ಸ್ ಮಾಡಿಕೊಂಡು ಅಮರವಾಗಿ ಬದುಕಬಲ್ಲ ಕೆಲ ಜೀವಿಗಳನ್ನು ಈ ಭೂಮಿ ಮೇಲೆ ಐಡೆಂಟಿಫೈ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಟಾರ್ಹಿಟೋಪ್ಸಿಸ್ ಡಾಹ್ನಿ. ಇದು ಗಾಯಗೊಂಡಾಗ ಅಥವಾ ವಯಸ್ಸಾಗಿರೋ ಜೀವಕೋಶಗಳನ್ನು ಹೊಸ ಜೀವಕೋಶವಾಗಿ ಬದಲಾಯಿಸಿಕೊಳ್ಳೋ ಶಕ್ತಿಯನ್ನು ಹೊಂದಿದೆ. ಇದನ್ನು ಯಾವುದಾದ್ರೂ ಜೀವಿ ತಿನ್ನೋವರೆಗೆ ಅಥವಾ ರೋಗ ಬಂದು ಸಾಯೋವರೆಗೆ ಇದು ಶಾಶ್ವತವಾಗಿ ಉಳಿಯುತ್ತೆ. ಹೈಡ್ರಾ ಮತ್ತು ಪ್ಲಾನೇರಿಯಂ ಪ್ಲಾಟ್ ವರ್ಮ್ನಂತಹ ಕೆಲವು ಜೀವಿಗಳು ಕೂಡ ತಮ್ಮ ದೇಹದ ಸೆಲ್ಗಳನ್ನು ರೀಜನರೇಟ್ ಮಾಡಿಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಅಮರತ್ವವನ್ನು ಸಾಧಿಸಿವೆ. ಇಂಥ ಜೀವಿಗಳಿಂದ ಇನ್ಸ್ಪೈರ್ ಆಗಿರೋ ಮನುಷ್ಯ ಜಿನ್ಪಿಂಗ್, ಪುಟಿನ್ ಥರದವರು ನಾವು ಹಾಗೆ ಆಗಬೇಕು ಅಂತ ಹೇಳಿ ಸರ್ಕಸ್ ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ. ರಿಸರ್ಚ್ಗಳು ಕೂಡ ಜೋರಾಗಿ ನಡೀತಾ ಇದೆ. ನೋಡಬೇಕು, ಇದುವರೆಗೂ ಆಗಿಲ್ಲ. ಇಬ್ಬರು ಸರ್ವಾಧಿಕಾರಿಗಳಿಂದನಾದರೂ ಇದು ಮನುಕುಲಕ್ಕೆ ಈ ಒಂದು ಒಳ್ಳೆಯ ಉಪಯೋಗ ಆಗುತ್ತಾ ಅಂತ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.